ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇವತ್ತು ರಾಜ್ಯಾದ್ಯಂತ ಅಂಗವಿಕಲರ ಮಾಸಾಸನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಏನಪ್ಪಾ ಅಂದ್ರೆ ವಾರ್ಷಿಕ ಆದಾಯ ಮಿತಿಯನ್ನು 32,000 ರೂಪಾಯಿ ಮಿತಿ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಎಲ್ಲ ಅಂಗವಿಕಲರಾಗಲಿ ಮತ್ತು ವಿಧವೆಯರಾಗಲಿ ಆಮೇಲೆ ವೃದ್ಧರಾಗಲಿ ಇವತ್ತು ವಾರ್ಷಿಕವಾಗಿ 32,000 ರೂಪಾಯಿ ಆದಾಯ ಮಿತಿ ಮಾಡಿದ್ರಿಂದ ಇವತ್ತು ಯಾವುದೇ ಒಂದು ಬಡ ಕುಟುಂಬ ಅಂಗವಿಕಲರಿಗೆ ಹಾಗೂ ವೃದ್ಧರಿಗೆ ಆಮೇಲೆ ವಿಧವೆಯರಿಗೆ ಸೊ ಹಾಗಾಗಿ ಇವತ್ತಿನ ದಿವಸ ಏನು ಸರ್ಕಾರ 800, 1400, 1200 ಈ ಒಂದು ಮಾಸಾಸನ ಏನು ಬಂದ್ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಆದಾಯ ಮಿತಿಯನ್ನು ತೆಗಿಬೇಕು ನೀವು. ಯಾಕಂದ್ರೆ ಇವತ್ತು ಬಡರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡತ್ತೀರಿ. ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಆಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ ಲೂಟಿ ಮಾಡ್ತಾ ಇದ್ದಾರೆ. ನೀವು ಬಡರ ಮೇಲೆ ಇವತ್ತಿನ ದಿವಸ 32,000 ರೂಪಾಯಿ ಆದಾಯ ಮಿತಿ ಮಾಡಿದ್ರಿ. ಎಲ್ಲ ಒಂದು ರಾಜ್ಯದಲ್ಲಿರುವಂಥ ಎಲ್ಲ ಒಂದು ತಹಸೀಲ್ದಾರ್ಗಳಿಗೆ ಹೇಳಿ ನೀವು 32,000 ರೂಪಾಯಿ ಆದಾಯ ಮಿತಿ ಕೊಡಂಗಿಲ್ಲ. ಅವರು ಸುಮಾರು 85-1 ಲಕ್ಷ ರೂಪಾಯಿ ಆದಾಯ ಮಿತಿ ಕೊಟ್ರಂದ್ರೆ ನಮ್ಮ ಅಂಗವಿಕಲರಿಗೆ ಎಲ್ಲಿ ಹೋಗುತ್ತೆ? ಅವಾಗಿನ ಕಾಲದಾಗ ನಮ್ಮ ಇಂದಿರಾ ಗಾಂಧಿಯವರು ಒಂದು ಅಂಗವಿಕಲರಿಗಾಗಲಿ ವೃದ್ಧರಿಗಾಗಲಿ ಇವತ್ತಿನ ದಿವಸ ಮಾಸಾಸನ ಮಾಡಿದ್ವಿ. ಇವತ್ತು ಸರ್ಕಾರ ಈಗ ಪರೋಕ್ಷವಾಗಿ ಈ ರೀತಿಯಾಗಿ ಇವತ್ತು ಕಿತ್ಕೊಳ್ಳಾಕತ್ತದ. ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಈ ಆದಾಯ ಮಿತಿಯನ್ನು ಆಮೇಲೆ ಮತ್ತು ಈ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಇದನ್ನೇನು ನೀವು ಬಂದ್ ಮಾಡಿದಿರಲ್ಲ ಕೂಡಲೇ ಅದನ್ನು ಚಾಲೂ ಮಾಡಬೇಕು. ಮತ್ತು ಇವತ್ತಿನ ದುಬಾರಿ ದುನಿಯಾದಲ್ಲಿ ಅಂಗವಿಕಲರಿಗೆ ಬರೀ ಇವತ್ತಿನ ದಿವಸ ಏನು ಕೊಡ್ತಾ ಇದ್ದೀರಿ? 800, 1400 ರೂಪಾಯಿ ಮಾಸಾಸನ ಕೊಡ್ತಾ ಇದ್ದೀರಿ. ನೀವು ಜನಪ್ರತಿನಿಧಿಗಳು ಪ್ರತಿ ವರ್ಷ ಏನಪ್ಪ ಅಂದ್ರೆ 5 ವರ್ಷಕ್ಕೊಮ್ಮೆ ನಿಮ್ಮ ಪಗಾರ ದ್ವಿಗುಣ ಮಾಡ್ತಾ ಇದ್ದೀರಿ. ಆಮೇಲೆ ಇವತ್ತು ನಮ್ಮ ಸಂವಿಧಾನವಾಗಿ ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ನಾವು ಇವತ್ತು ಯಾರು ಮನೆಯಿಂದ ಕೇಳ್ತಾ ಇದ್ದಿಲ್ಲ, ನಮ್ಮ ಸಂವಿಧಾನವಾಗಿ ಕೊಟ್ಟಂಥ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ದಿವಸ ನಮಗೇನು ಇದನ್ನ 10,000 ರೂಪಾಯಿ ನಮಗೆ ಮಾಸಾಸನ ನೀವು ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಈ ಒಂದು ಅವೈಜ್ಞಾನಿಕವಾಗಿ ಏನು ವಾರ್ಷಿಕ ಆದಾಯ ಮಿತಿಯನ್ನು ತೆಗೆದುಕೊಂಡಿದ್ದೀರಿ ಅದನ್ನು ಕೂಡಲೇ ರದ್ದುಪಡಿಸಬೇಕು. ಇಲ್ಲಾಂದರೆ ನಾವು ರಾಜ್ಯಾದ್ಯಂತ ನಾವು ಏನಾಯ್ತು ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವ ಕೂಡ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಅಷ್ಟರೊಳಗೆ ನೀವು ಇದನ್ನ ಏನಪ್ಪ ಅಂದ್ರೆ ಒಂದು ರದ್ದುಪಡಿಸಿ ನಮ್ಮ ಅಂಗವಿಕಲರಿಗೆ ಆಗಲಿ ವೃದ್ಧರಿಗೆ ಆಗಲಿ ನಮ್ಮ ವಿಧಿಯರಿಗೆ ಆಗಲಿ ನೀವು ಕೂಡಲೇ ನ್ಯಾಯವನ್ನು ಒದಗಿಸಬೇಕಂತೇಳಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರಿಗೆ ಆಗ್ರಹಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ದಿವಸ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವತಿಯಿಂದ ನಾವು ಸುಮಾರು ಆಲ್ ಓವರ್ ಕರ್ನಾಟಕದಾದ್ಯಂತ ನಾವು ಇವತ್ತು ದಿವಸ ಈ ಒಂದು ಹೋರಾಟನ ಇಟ್ಕೊಂಡಿದ್ದೀವಿ. ನಾವು ಸುಮಾರು ಒಂದು 4 ತಿಂಗಳಾಯಿತು. ಯಾಕಂದ್ರೆ ಅಂಗವಿಕಲರ ಪೆನ್ಷನ್ ಸರ್ಕಾರ ಸುಮಾರು ಏನಪ್ಪ ಅಂದ್ರೆ 250 ಕೋಟಿ ರೂಪಾಯಿ ತಡೆ ಹಿಡಿದು ಏನಪ್ಪ ಅಂದ್ರೆ ತನ್ನ ಒಂದು ವೈಯಕ್ತಿಕ ಕಾರ್ಯಕ್ರಮಗೋಸ್ಕರ ಅಂಗವಿಕಲರ ದುಡ್ಡನ್ನು ಬಳಸ್ಕೋಗತ್ತದ. ಈ ಸರ್ಕಾರಕ್ಕೆ ಏನಂತ ಅನ್ಬೇಕಪ್ಪ? ಯಾಕಪ್ಪ ಅಂತಂದ್ರೆ ನಾವು ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಈ ಸರ್ಕಾರ ಇದು ಮಾನಸಿಕ ಮತ್ತು ದೈಹಿಕ, ಯಾಕಂದ್ರೆ ಮಲ್ಟಿಪಲ್ ಡಿಸಬಿಲಿಟಿ ಅಂದ್ರೆ ಇದು ವಿವಿಧ ರೀತಿಯಲ್ಲಿ ಅಂಗವಿಕಲರು ಕೊಡುವಂಥ ಸರ್ಕಾರ. ಕಣ್ಣಿದ್ರು ಕೇಳಂಗಿಲ್ಲ, ಮೂಗಿದ್ರು ನೋಡಂಗಿಲ್ಲ. ಇಂಥ ಒಂದು ಭ್ರಷ್ಟ ಸರ್ಕಾರ ಅಧಿಕಾರಿಗಳು ಅವರು ಇಲೆಕ್ಷನ್ ನಿಂದಿರ್ಬೇಕಾದ್ರೆ ಕೋಟ್ಯಾನುಗಟ್ಟಲೆ ಅವ್ರದ್ದು ಏನಿರ್ತದ ಏನಪ್ಪ ಅಂದ್ರೆ ಸಂಪಾದನೆ ಇರ್ತದ. ಅದಕ್ಕೆ ಏನೂ ಕೂಡ ಚುನಾವಣೆ ಆಗಲ್ಲ ಸರ್ಕಾರದಲ್ಲಿ, ಅದಕ್ಕೆ ಯಾವ್ದು ಕೂಡ ಏನು ಅನ್ಸಂಗಿಲ್ಲ. ಬಟ್ ಅಂಗವಿಕಲರು ಒಂದು 1400 ರೂಪಾಯಿ ತಗೋಬೇಕಾದ್ರೆ ಅವನಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಆದಾಯ ಮಿತಿ ಇಷ್ಟು ಇರ್ಬೇಕಾಗ್ತಾರ. ಬಟ್ ನನಗೆ ಒಂದು ಮನಸ್ಸು ಅನ್ನಿಸ್ತದ, ಇವರು ಒಟ್ಟಿಗೆ ಏನಾರು ತಿಂತಾರಪ್ಪ ಅಂತ ಅನಿಸ್ತದೆ. ಯಾಕಪ್ಪ ಅಂದ್ರೆ ನೋಡ್ರಿ, ಇವತ್ತು ದಿವಸ ಒಂದು ಟೀ ಕುಡಿಬೇಕಾದ್ರೆ ಸುಮಾರು ಒಂದು 10 ರೂಪಾಯಿ ಒಂದು ಟೀಗೆ. ಬಟ್ 1400 ರೂಪಾಯಿದಾಗ ಅಂಗವಿಕಲರು ಬದುಕ್ತಾರಪ್ಪ ಅಂತಂದ್ರೆ ಅದನ್ನು ಕೂಡ ಕಿತ್ಕೊಳ್ಳೋಂಥದಪ್ಪ ಇಂಥ ಭ್ರಷ್ಟ ಸರ್ಕಾರ. ಈ ಭ್ರಷ್ಟ ಸರ್ಕಾರಕ್ಕೆ ಅಂಗವಿಕಲರ ದುಡ್ಡನ್ನು ಕೂಡ ಇವರಿಗೆ ಸಾಲಂಗಳಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ತನ್ನ ಸ್ಕೀಮ್ ಹೋಗ್ತಾ ಕೂಡ ನಮ್ಮ ಒಂದು ಸಹೋದರರು 45 ಕೋಟಿ ರೂಪಾಯಿ ಸರ್ಕಾರ ಏನು ಮಾಡ್ತು ತನ್ನ ಒಂದು ಭಾಗ್ಯಗಳಿಗೋಸ್ಕರ ನಮ್ಮದು ಅಮೌಂಟ್ ಏನು ಮಾಡ್ತು ಅದು ಖರ್ಚು ಮಾಡ್ಬೋದು. ಇದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ನಮ್ಮ ಅಂಗವಿಕಲರು ಇವತ್ತಿನ ದಿವಸ 500 ಕೋಟಿ ರೂಪಾಯಿ ಸರ್ಕಾರ ದುರ್ಬಳಕೆ ಮಾಡ್ಲಿಕ್ಕತ್ತದ. ಇದನ್ನು ನಾವು ಖಂಡಿಸಿ ಕರ್ನಾಟಕದಾದ್ಯಂತ ಇವತ್ತು ದಿವಸ ಒಂದೇ ದಿವಸ ಅಲ್ಲ, ಇವತ್ತು ಇಲ್ಲೇ ಒಂದೇ ಅಲ್ಲ ಸುಮಾರು ಜಿಲ್ಲೆಯಲ್ಲಿ ನಾವು ಇವತ್ತು ದಿವಸ ಇದನ್ನು ಖಂಡಿಸ್ತಾ ಇದ್ದೀವಿ. ಇದೇ ರೀತಿ ಆಯ್ತಪ್ಪ ಅಂದ್ರೆ ಬರುವಂಥ ದಿನಮಾನದಲ್ಲಿ ನಾವು DC ಆಫೀಸ್ ಮುಂದೆ ನಾವು ಅಮರ ಉಪವಾಸ ಕೈಗೊಳ್ಳಬೇಕಾಗತ್ತೆ. ನಾವು ಇದು ಎಚ್ಚರಿಕೆ ಕೊಡಕತ್ತೀವಿ. ಅಶೋಕ್ ವಾಲಿಕೋರ್, ಕರ್ನಾಟಕ ಜಿಲ್ಲಾ ಅಂಗವಿಕಲರ ಪಾಲಕರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।